ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ತಬ್ಬಿಕೋ ಚಳುವಳಿ ನಡೆದಿದೆ. ಬೆಂಗಳೂರಿಗೆ ಟನಲ್ ರಸ್ತೆ ಬೇಡ ಅನ್ನುವಂತಹ ಕಾರಣಕ್ಕಾಗಿ ಈ ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ಲಾಲ್ಬಾಗ್ನ ಬಂಡೆಯನ್ನ ತಬ್ಬಿ ಸುರಂಗ ರಸ್ತೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವಾಯುವಿಹಾರಿಗಳು, ಪರಿಸರ ಹೋರಾಟಗಾರರು. ಸುರಂಗ ರಸ್ತೆ ನಿರ್ಮಾಣದಿಂದ ಗಿಡ ಮರಗಳಿಗೆ ಹಾನಿಯಾಗುತ್ತೆ. ಲಾಲ್ಬಾಗ್ ಬೆಂಗಳೂರಿನ ಪರಂಪರೆ, ಹಸಿರು ತಾಣ. ಯೋಜನೆಯಿಂದ ಅದರ ಸ್ವರೂಪಕ್ಕೆ ಧಕ್ಕೆಯಾಗಬಾರದು. ಬೆಂಗಳೂರನ್ನ ಕಾಪಾಡಿ, ಸುರಂಗ ರಸ್ತೆಯನ್ನ ನಿಲ್ಲಿಸಿ ಎನ್ನುವಂತಹ ಅಭಿಯಾನವನ್ನ ಮಾಡಿದ್ದಾರೆ. ಟನಲ್ ರಸ್ತೆ ನಿರ್ಮಾಣ ಯೋಜನೆಯನ್ನ ವಿರೋಧಿಸಿ ಸಹಿ ಸಂಗ್ರಹವನ್ನ ಮಾಡುವಂತಹ ಕೆಲಸವನ್ನೂ ಕೂಡ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಟ್ರಾಫಿಕ್ಗೆ ಕಡಿವಾಣ ಅಂತಂದ್ರೆ ಅದು ಟನಲ್ ರಸ್ತೆ ಮಾತ್ರ ಅನ್ನೋದು ಸರ್ಕಾರದ ಅಂಬೋಣ. ಮುಖ್ಯಮಂತ್ರಿಗಳು ಅದನ್ನೇ ಹೇಳೋದು. ಜೊತೆಗೆ ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ಅಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಅವರು ಕೂಡ ಇದಕ್ಕೆ ಒತ್ತನ್ನ ಕೊಡ್ತಿದ್ದಾರೆ. ಆದ್ರೆ ಈ ಟನಲ್ ರಸ್ತೆಯಿಂದಾಗಿ ಲಾಲ್ಬಾಗ್ನ ಪರಂಪರೆ, ಲಾಲ್ಬಾಗ್ನ ಸೌಂದರ್ಯಕ್ಕೆ ಧಕ್ಕೆಯಾಗತ್ತೆ ಅಂತ ಹೇಳಿ ವಾಯುವಿಹಾರಿಗಳು, ಪರಿಸರ ಪ್ರೇಮಿಗಳು ಅದರ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಸುರಂಗ ರಸ್ತೆ ವಿಚಾರವಾಗಿ ಸರ್ಕಾರ ಬಹಳ ಉತ್ಸುಕವಾಗಿದೆ. ಆದ್ರೆ ವಿರೋಧವೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ ವಾಯುವಿಹಾರಿಗಳಿಂದ, ಪರಿಸರ ಪ್ರೇಮಿಗಳಿಂದ. ಇವತ್ತು ಲಾಲ್ಬಾಗ್ನಲ್ಲಾದಂಥ ಹೋರಾಟ, ಆಂದೋಲನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಹಿತಿ ಸಿಗ್ತಾ ಇದೆ ಭರತ್? ವಿದೇಶಿ ಈಗ ಈ ಟನಲ್ ಪ್ರಾಜೆಕ್ಟ್ಗೆ ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದೆ. ಆದ್ರೆ ಅದೇ ರೀತಿಯಾಗಿ ಬೆಂಗಳೂರಿನ ನಾಗರಿಕರು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಇದನ್ನ ವಿರೋಧ ವ್ಯಕ್ತಪಡಿಸುತ್ತಲೇ ಬರ್ತಾ ಇದೆ. ಅಂದ್ರೆ ಈ ಪ್ರಾಜೆಕ್ಟ್ ಮಾಡೋದ್ರಿಂದ ನಗರದ ಸೌಂದರ್ಯೀಕರಣ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಕಡೆ ವಾದ. ಆದ್ರೆ ಮತ್ತೊಂದು ಕಡೆ ಲಾಲ್ಬಾಗ್ ಒಳಗಡೆ ಸುಮಾರು 5 ಎಕರೆ ಪ್ರದೇಶವನ್ನ ಈ ಟನಲ್ ರಸ್ತೆಗೋಸ್ಕರ ವಶಪಡಿಸಿಕೊಳ್ಳೋದಕ್ಕೆ ಈ ಯೋಜನೆ ತುಂಬಾ ಪ್ರಮುಖವಾಗಿ ಮಾರ್ಕನ್ನು ಕೂಡ ಮಾಡಿದೆ. ಅದೇ ಜಾಗವನ್ನ ಈಗಾಗಲೇ ಗುರುತನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ಪರಿಸರ ಪ್ರೇಮಿಗಳು ಜೊತೆಗೆ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಏನಿದ್ದಾರೆ, ಇವರು ನಿರಂತರವಾಗಿ ಈ ಪ್ರಾಜೆಕ್ಟ್ ನ ವಿರೋಧ ಮಾಡ್ತಾನೆ ಬರ್ತಾ ಇದ್ದಾರೆ. ಲಾಲ್ಬಾಗ್ಗೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಜೊತೆಗೆ ಆ ಬಂಡೆಗಳಿಗೆ, ಲಾಲ್ಬಾಗ್ ಅಲ್ಲಿರುವಂತಹ ಬಂಡೆಗಳಿಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಅದೊಂದು ಐತಿಹಾಸಿಕ ಸ್ಥಳ ಆಗಿದೆ. ಒಂದು ವೇಳೆ ಈ ಸುರಂಗ ಮಾರ್ಗ ಆಗಿದ್ದೆ ಆದ್ರೆ ಖಂಡಿತವಾಗಿಯೂ ಲಾಲ್ಬಾಗ್ ಪರಿಸರಕ್ಕೆ ಜೊತೆಗೆ ಲಾಲ್ಬಾಗ್ ಬಂಡೆಗಳಿಗೆ ಹಾನಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಿರೋಧ ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಲಾಲ್ಬಾಗ್ನ ವಾಕರ್ಸ್ ಅಸೋಸಿಯೇಷನ್ ಜೊತೆಗೆ ಸುತ್ತಮುತ್ತ ಇರುವಂತಹ ಸ್ಥಳೀಯ ನಾಗರಿಕರು ಒಂದು ರೀತಿಯಾಗಿ ವಿನೂತನವಾಗಿ ಇದನ್ನ ಪ್ರತಿಭಟಿಸಿದ್ದಾರೆ. ಲಾಲ್ಬಾಗ್ ಅಲ್ಲಿರುವಂತಹ ಬಂಡೆಗಳನ್ನ ತಬ್ಬಿಕೊಂಡು, ಅಂದ್ರೆ ಆ ಬಂಡೆ ನಾವು ಬಿಡೋದಿಲ್ಲ, ಈ ಬಂಡೆ ನಾಶ ಆಗೋದಕ್ಕೆ ಬಿಡೋದಿಲ್ಲ, ಬಂಡೆಗೆ ಹಾನಿ ಆಗೋದಕ್ಕೆ ನಾವು ಬಿಡೋಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡೋದ್ರ ಮುಖಾಂತರ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದನ್ನ ಸರ್ಕಾರಕ್ಕೆ ಅಂದ್ರೆ ಒಂದು ಅವರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ, ಅವರನ್ನ ಎಚ್ಚರಿಸುವಂತಹ ನಿಟ್ಟಿನಲ್ಲಿ ಇವತ್ತೊಂದು ಪ್ರತಿಭಟನೆ ಆಗಿದೆ. ಒಂದು ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಆಗಿದೆ. ಯಾವುದೇ ಕಾರಣಕ್ಕೂ ಟನಲ್ ಪ್ರಾಜೆಕ್ಟ್ ಬೇಡ, ಅದರಲ್ಲೂ ಲಾಲ್ಬಾಗ್ ಜಾಗವನ್ನ ಟನಲ್ ಪ್ರಾಜೆಕ್ಟ್ ನ ತರಬೇಡಿ, ಲಾಲ್ಬಾಗ್ ಜಾಗದಲ್ಲಿ ತರಬೇಡಿ, ಲಾಲ್ಬಾಗ್ ಪ್ರದೇಶದ ಒಳಗಡೆ ಈ ಟನಲ್ ಪ್ರಾಜೆಕ್ಟ್ ನ ತರಬೇಡಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಜನ ಜೊತೆಗೆ ಲಾಲ್ಬಾಗ್ ಬರ್ತಾ ಇದ್ದಂತಹ ಪ್ರವಾಸಿಗರು ಒಂದು ವಿಶೇಷವಾಗಿ ಒಂದು ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು, ಸರ್ಕಾರಕ್ಕೆ ಒಂದು ಸಂದೇಶ, ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.